ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸೊ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಪಟನಾಗಿ ಹೋಗ್ಬಿಡೋಣ ಅಪ್ಡೇಟ್ಸ್ಗೆ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಹಂಗೆ ವಿಡಿಯೋಗೆ ಲೈಕ್ ಮಾಡಿದ್ರೆ ಬೇಗ ಲೈಕ್ ಮಾಡ್ಕೊಳ್ಳಿ ಮಗ್ಗ. ಮೊದಲನೇ ಅಪ್ಡೇಟು, ಇಂಟ್ರಾ ಸ್ಕ್ವಾಡ್ ಕಾಂಪಿಟೇಷನ್ ಆಗ್ತಿದೆ, ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯಾ ಒಳಗಡೆ ಕಾಂಪಿಟೇಷನ್ ಮಾಡೋಕ್ಕಂತ ಇದೆ. ಅದರಲ್ಲಿ ಫಸ್ಟ್ ಇನ್ನಿಂಗ್ಸಲ್ಲಿ ವಿರಾಟ್ ಕೊಹ್ಲಿ 15 ರನ್ ಹೊಡೆದ್ಬಿಟ್ಟು ಔಟ್ ಆದರು ಅಂತಂದರೆ ಸೆಕೆಂಡ್ ಇನ್ನಿಂಗ್ಸ್ ಡೇ ಎಂಡ್ ಆಗುವಂಥ ಟೈಮಲ್ಲಿ 30 ರನ್ ನಾಟ್ ಔಟ್ ಆಗಿ ಉಳ್ಕೊಂಡಿದ್ದಾರೆ. ಒಟ್ಟಾಗಿ 15 + 30 ರನ್ನು 45 ರನ್ ಹೊಡೆದಾರೆ ಅಂತ ಹೇಳಬೇಕು. ಜೊತೆಗೆ ನಿನ್ನೆ ಥರ್ಸ್ಡೇ ಅವರು ಸ್ಕ್ಯಾನ್ಸಿಗೆ ಹೋಗಿದ್ರಂತೆ ಫಾರ್ ಅನ್ಸ್ಪೆಸಿಫೈಡ್ ಇಂಜುರಿ. ಅಂದರೆ ಏನಾದ್ರು ಇಂಜುರಿ ಆಗೋ ಥರ ಇದೆಯಾ ಅಂತ ಸ್ಕ್ಯಾನ್ಸ್ಗಳು ಯೂಶ್ವಲಿ ಪ್ಲೇಯರ್ಸ್ಗಳು ಮಾಡಿಸ್ತಾ ಇರ್ತಾರೆ. ಅದರಲ್ಲಿ ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಕೇರ್ನ ತೊಗೊತಾರೆ. ಏನಾದ್ರು ಇಂಜುರಿ ಕನ್ಸರ್ನ್ಸ್ ಏನಾದ್ರು ಬರೋ ಥರ ಇತ್ತು ಅಂತಾರೆ ಪಟ್ಟಣಗೆ ಸ್ಕ್ಯಾನ್ಸ್ಗೆ ಹೋಗ್ತಾರೆ. ಸೊ ಸ್ಕ್ಯಾನ್ಸಿಗೆ ಎಲ್ಲ ಪ್ಲೇಯರ್ಸ್ಗಳು ಯೂಶ್ವಲಿ ಹೋಗ್ತಾರೆ ಏನಾದ್ರು ಸ್ವಲ್ಪ ಕನ್ಸರ್ನ್ ಇತ್ತು ಅಂತಂದರೆ. ಸೊ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ಕೂಡ ಹೋಗಿದ್ದಾರೆ. ಅವ್ರಿಗೆ ಏನಾದ್ರು ಇಂಜುರಿ ಆಗಿಬಿಟ್ಟಿದೆ ಅಂತಲ್ಲ, ಸ್ಕ್ಯಾನ್ಸ್ ಮಾಡಿಸಿದ್ದಾರೆ, ಏನಾದ್ರು ಇಂಜುರಿ ಆಗೋ ಥರ ಇದೆಯಾ ಅಂತ. ಯಾವುದೇ ಇಂಜುರಿ ಕನ್ಸರ್ನ್ಸ್ ವಿರಾಟ್ ಕೊಹ್ಲಿ ಯೂಶ್ವಲಿ ಬರೋದಿಲ್ಲ. ಸೊ ಸ್ಕ್ಯಾನ್ಸ್ ಮಾಡೋದು ತಪ್ಪೇನಿಲ್ಲ. ಅಪ್ಡೇಟ್ ನಂಬರ್ 2, KL ರಾಹುಲ್ ರಿಲೇಟೆಡ್ ಅಪ್ಡೇಟು ಮಗ. ಈ ಪ್ರಾಕ್ಟೀಸ್ ಸಿಮ್ಯುಲೇಷನ್ ನಡೀತಾ ಇದೆ. ಇದರಲ್ಲಿ KL ರಾಹುಲ್ಗೆ ಇಂಜುರಿ ಆಗಿದೆ ಅಂತೆ ಮಗ. ಪ್ರಸಿದ್ಧ ಕೃಷ್ಣ ಅವರು ಮಾಡಿದಂಥ ಬೌಲಿಂಗಲ್ಲಿ ಇವರಿಗೆ ಬಾಲು ಎಲ್ಬೋಗೆ ಬಿದ್ದು ಏಟಾಗಿ ಪೆಟ್ಟಾಗಿ ರಿಟೈರ್ಡ್ ಹರ್ಟ್ ಆಗಿದ್ದಾರೆ ಅಂತ 29 ರನ್ನ KL ರಾಹುಲ್ ಈ ಒಂದು ಸಿಮ್ಯುಲೇಷನಲ್ಲಿ ಹೊಡೆದಿರಂತೆ. ಯಶಸ್ವಿ ಜಾಯ್ಸ್ವಾಲ್ ಅವರ ಜೊತೆಗೆ ಓಪನ್ ಮಾಡಿದಂಥ KL ರಾಹುಲ್. ಸೊ ಹೋಪ್ಫುಲಿ ಅವರೇ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಇನ್ನೂ ಸಹ ಇದು ಮೈನ್ಯೂಟ್ ಇಂಜುರಿ, ಒಂದು ಚಿಕ್ಕ ಇಂಜುರಿ ಥರ ಕಾಣಿಸಿದೆ, ರಿಕವರ್ ಆಗ್ಬೋದು ಅನ್ನೋ ಥರ ಅಪ್ಡೇಟ್ಗಳಂತೂ ಬರ್ತಾ ಇದೆ. ಏನು ಸೀರಿಯಸ್ ಇಂಜುರಿ ಏನಲ್ಲ, ಸ್ವಲ್ಪ ಮಟ್ಟಿಗೆ ಪೆಟ್ಟಾಗಿದೆ, ರಿಸ್ಕ್ ತೊಗೊಳೋದು ಬೇಡ ಅನ್ನೋ ಕಾರಣದಿಂದ ಇದು ಪ್ರಾಕ್ಟೀಸ್ ಸಿಮ್ಯುಲೇಷನ್ ಆಗಿರೋದ್ರಿಂದ ಅವ್ರನ್ನ ಸೇಡಿಗೆ ಕರೆದಿ ಕೂರಿಸಿದ್ರಂತೆ. ಸೊ ಇದನ್ನೆಲ್ಲ ನೋಡ್ತು ಅಂತಂದರೆ ಯಶಸ್ವಿ ಜಾಯ್ಸ್ವಾಲ್ ಜೊತೆಗೆ KL ರಾಹುಲ್ ಓಪನ್ ಮಾಡುವಂಥ ಸಾಧ್ಯತೆ ಇದೆ. ಆದಷ್ಟು ಬೇಗ ನಮ್ಮ KL ರಾಹುಲ್ ರಿಕವರ್ ಆಗಿಬಿಟ್ಟು ಬರಲಿ ಮಗ. ಅಪ್ಡೇಟ್ ನಂಬರ್ 3, IPL ಮಾರ್ಕಿ ಪ್ಲೇಯರ್ಸ್ಗಳ ಸೆಟ್ಟು ಈಗ ಈಚೆ ಬಂದಿದೆ ಮಗ. ಪ್ಲೇಯರ್ಸ್ಗಳ ಹೆಸರು ಇನ್ನು ಈಚೆಗಡೆ ಬಂದಿಲ್ಲ. ಮಾರ್ಕಿ ಸೆಟ್ಟಲ್ಲಿ ಯಾರ್ಯಾರು ಇದ್ದಾರೆ ಅಂತ IPL ಗವರ್ನಿಂಗ್ ಕೌನ್ಸಿಲ್ ನಿರ್ಧಾರ ಮಾಡುತ್ತೆ ಯಾರ್ಯಾರು ಮಾರ್ಕಿ ಸೆಟ್ಟಲ್ಲಿ ಇರಬೇಕು ಅಂತ. 2 ಸೆಟ್ಟು, 1 ಸೆಟ್ ಅಲ್ಲ 2 ಸೆಟ್ಟು ಮಾರ್ಕಿ ಸೆಟ್ ಇರುತ್ತೆ ಅಂತ ಅಪ್ಡೇಟು ಕೊಟ್ಟಿದ್ದಾರೆ ಇವಾಗ IPL ಗವರ್ನಿಂಗ್ ಕೌನ್ಸಿಲ್. 1 ಸೆಟ್ಟು ಕಂಟೈನ್ಸ್ 8 to 9 ಮಾರ್ಕಿ ಪ್ಲೇಯರ್ಸ್ ಅಂತೆ ಮಗ. ಸೊ ಒಂದು 18 ಜನ, ಒಂದು 20 ಜನನೇ ಅಂತ ಅಂದ್ಕೊಳ್ಳಿ. ಒಂದು 18 ಜನ, 18ಇಂದ 20 ಜನ ಮಾರ್ಕಿ ಪ್ಲೇಯರ್ಸ್ಗಳು ಈ ಆಕ್ಷನಲ್ಲಿ ಇರ್ತಾರೆ. ಬಟ್ ಇವಾಗ ಮಾಕ್ ಆಕ್ಷನ್ ಅದು ಇದು ಎಲ್ಲ ಮಾಡ್ತಾ ಇದ್ದಾರಲ್ಲ, ಸೊ ಅವ್ರವ್ರೇ ಮಾರ್ಕಿ ಪ್ಲೇಯರ್ಸ್ಗಳು ಇವರು ಅಂತ ಕನ್ಸಿಡರ್ ಮಾಡಿಕೊಂಡು ಮಾಡ್ತಾ ಇರೋವಂಥದ್ದು. ಬಟ್ ನೋಡೋಣ ಯಾರ್ಯಾರು ಮಾರ್ಕಿ ಲಿಸ್ಟಲ್ಲಿ ಅಫಿಷಿಯಲ್ ಆಗಿ ಅವ್ರು ಕನ್ಫರ್ಮ್ ಮಾಡ್ತಾರಲ್ಲ ಗವರ್ನಿಂಗ್ ಕೌನ್ಸಿಲ್ ಅವರು, ಅವಾಗ ಗೊತ್ತಾಗುತ್ತೆ ಯಾರ್ಯಾರು ಈ ಸೆಟ್ಸಲ್ಲಿ ಇದ್ದಾರೆ ಅಂತ. ಅಪ್ಡೇಟ್ ನಂಬರ್ 4, BCCI ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತೆ ಮಗ. ಏನಕ್ಕೆ? ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ಹೇಳ್ತಾ ಇರೋದು. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಂತೆ, ನಾವೇ ಹೋಸ್ಟ್ ಮಾಡ್ತೀವಿ. ಪಾಕಿಸ್ತಾನದವ್ರು ಹೋಸ್ಟ್ ಮಾಡೋದಿಲ್ವಾ? ಪಾಕಿಸ್ತಾನದವ್ರು ವಿಡ್ರಾ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ. ನಾವು ಸೌತ್ ಆಫ್ರಿಕಾಗೆ ಹೋಗೋದು ಬೇಡ, ಏನು ಬೇಡ. ಸೌತ್ ಆಫ್ರಿಕಾಗೆ ಏನಕ್ಕೆ ಹೋಗಬೇಕು? ಇಂಡಿಯಾನೇ ಹೋಸ್ಟ್ ನೇಷನ್ ಆಗಲಿ ಬಿಡಿ, ಇಂಡಿಯಾನೇ ಹೋಸ್ಟ್ ಮಾಡೋಣ, ನಾವೇ ಹೋಸ್ಟ್ ಮಾಡೋಣ, ಪಾಕಿಸ್ತಾನದಿಂದ ಕಿತ್ಕೊಂಡು ನಾವೇ ಹೋಸ್ಟ್ ಮಾಡೋಣ ಅನ್ನೋ ಥರ ಇವಾಗ ಬರ್ತಾ ಇದೆ ಮಗ ರಿಪೋರ್ಟ್ಸು. ಬಟ್ ICC ಅಫಿಷಿಯಲ್ಸು ಪಾಕಿಸ್ತಾನ್ 2025 ಅಂತ ಚಾಂಪಿಯನ್ಸ್ ಟ್ರೋಫಿಯ ಜೊತೆಗೆ ಪಾಕಿಸ್ತಾನ್ 2025 ಅನ್ನೋ ಬೋರ್ಡ್ ಇಟ್ಕೊಂಡು ICC ಅಫಿಷಿಯಲ್ಸು ಕಾಣಿಸ್ಕೊಂಡಿದ್ದಾರೆ. ಸೊ ಇಂಡಿಯಾದಲ್ಲಿ ಆಗೋದು ಸಿಕ್ಕಾಪಟ್ಟೆ ಡೌಟು, ಆದ್ರೂ ಕೂಡ ಹೈಬ್ರಿಡ್ ಮಾಡಲಲ್ಲಿ ಆಗುತ್ತೆ. ನನ್ನ ಪ್ರಕಾರ ಹೈಬ್ರಿಡ್ ಮಾಡಲೇ ಪಾಕಿಸ್ತಾನ್ ಆ್ಯಂಡ್ UAEನೇ ಮೋಸ್ಟ್ ಪ್ರಾಬ್ಲಿ ಆಗೋದು. 99% ಹಿಂಗೆ ಆಗೋದು. ಸೌತ್ ಆಫ್ರಿಕಾಗೆ ಹೋಗೋದು ಎಲ್ಲ 1% ಪಾಸಿಬಿಲಿಟಿ. ಇಂಡಿಯಾದಲ್ಲಿ ಆಡಿಸೋದು ಸಿಕ್ಕಾಪಟ್ಟೆ ರೇರ್ ಚಾನ್ಸಸ್. ಯಾಕಂದರೆ ಪಾಕಿಸ್ತಾನದಿಂದ ನಾವೇನೋ ಟೂರ್ನಮೆಂಟ್ನ ಕಿತ್ಕೊಬಿಟ್ವಿ ಅಂತಂದರೆ ಇದೊಂಥರ ವರ್ಲ್ಡ್ ಕ್ರಿಕೆಟಲ್ಲಿ ಇದೊಂಥರ ಚೆನ್ನಾಗಿರೋದಿಲ್ಲ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಪಾಪ ಅವರು ಹೋಸ್ಟಿಂಗ್ ನೇಷನ್, ಅವರು ಸ್ವಲ್ಪ ದುಡ್ಡು ಮಾಡ್ಕೊಳ್ಳಿ. ಅವ್ರು ವಿಡ್ರಾ ಮಾಡ್ಕೊಂಡ್ರೆ ನಾವು ಸೌತ್ ಆಫ್ರಿಕಾದಲ್ಲಿ ಹೋಗಿ ಆಡಬೇಕಾಗತ್ತೆ. ನಾವೇ ಹೋಸ್ಟ್ ಮಾಡುವಂಥದ್ದು ಬರೀ ನಾವೇ ಆಡ್ಕೊತ ಇರೋದು ಚೆನ್ನಾಗಿ ಕಾಣಿಸ್ತಿಲ್ಲ. ಯಾಕೆಂದರೆ ರೀಸೆಂಟಾಗಿ ನಾವೇ ಹೋಸ್ಟ್ ಮಾಡಿದ್ದೀವಿ ODI ವರ್ಲ್ಡ್ ಕಪ್ನೆಲ್ಲ. ಸೊ ಮತ್ತೆ ಪದೇ ನಾವೇ ಹೋಸ್ಟ್ ಮಾಡ್ತಾ ಇತ್ತು ಅಂದರೆ ಚೆನ್ನಾಗಿರೋದಿಲ್ಲ. ಸೊ ನೋಡೋಣ ಏನೇನಾಗುತ್ತೆ ಡೆವಲಪ್ಮೆಂಟ್ಸ್ ಅಂತ. ಇನ್ನೇನು ಸ್ಕೆಡ್ಯೂಲ್ ಸ್ವಲ್ಪ ದಿನದಲ್ಲೇ ಬರುತ್ತೆ, ಹೈಬ್ರಿಡ್ ಮಾಡಲೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು. ಅಪ್ಡೇಟ್ ನಂಬರ್ 5, ಕೇಶವ್ ಮಹಾರಾಜರು ರಿಲೇಟೆಡ್ ಮಾತಾಡಿದರೆ ರಾಬಿನ್ ಉತ್ತಪ್ಪ ಅವರು. ಮಹಾರಾಜರಿಗೆ ಮರ್ಯಾದೆ ಕೊಡಬೇಕು ಗುರು ನೀವು ಆಕ್ಷನಲ್ಲಿ ಅಂತ ಹೇಳಿದರೆ. ಈ ಸಲ ಡಿಮ್ಯಾಂಡ್ ಇರಬೇಕು. ಇಂಥ ಪ್ಲೇಯರ್ನ ನೀವು ಬಿಟ್ರಿ ಅಂತ ಅಂದರೆ, ಇಂಥ ಪ್ಲೇಯರ್ನ ಇನ್ಸೋಲ್ಡ್ ಮಾಡಿಬಿಟ್ರಿ ಅಂತಂದರೆ, ಅಥವಾ ಆಪ್ಷನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಲಿಲ್ಲ ಅಂತಂದರೆ, ಸ್ಕೌಟಿಂಗ್ ಟೀಮ್ ಎಲ್ಲ ಏನಿದೆ IPL ಎಲ್ಲ ಫ್ರಾಂಚೈಸಿಗಳದ್ದು, ನೀವೇ ಒಂಥರ ಫೇಲ್ ಆದಂಗಿನ ಲೆಕ್ಕಾಚಾರ. ನೆಟ್ಟಿಗೆ ನೀವು ಪ್ರಿಪೇರ್ ಆಗಿಲ್ಲ ಆ ಥರ ಲೆಕ್ಕಾಚಾರ ಬಂದ್ಬಿಡುತ್ತೆ. ಕೇಶವ್ ಮಹಾರಾಜಿಗೆ ನನ್ನ ಪ್ರಕಾರ ಈ ಸೀಸನು ಡಿಮ್ಯಾಂಡ್ ಇರಬೇಕು ಅಂತ ರಾಬಿನ್ ಉತ್ತಪ್ಪ ಅವರು ಹೇಳಿದ್ದಾರೆ. IPL ಫ್ರಾಂಚೈಸಿಗಳು ಕೇಳಿದ್ದಾರೆ, ಅದು ನಾವು ನೋಡ್ಕೊತೀವಿ, ನೀವು ಸುಮ್ಮನಿರಪ್ಪ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಹಿಂಗೆ ಪಟ್ ನಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾ.